ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ಮಸ್ತ್ ಆಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ರೈತನ ಹುಡುಗರು ಬಿಟ್ರೆ ನಿಮ್ಗೆ ಇಷ್ಟ ಆಗಿರೋರು ಯಾರು? ಎಲ್ಲಾ ಫ್ಯಾಮಿಲಿ ಕೇಳಿದ್ರು ಎಲ್ಲರಿಗೂ ಬೇಜಾರ್ ಮಾಡ್ಸಿರ ನಮ್ಮ ಮಕ್ಕಳಿಗೆ ಅಂತ ಯಾರು ಹೇಳಲ್ಲ. ಎಸ್, ನೋಡೋದ್ರಲ್ಲ, ಎಲ್ಲರೂ ಕೂಡ ಕಂಟೆಸ್ಟೆಂಟ್ಗಳು ಕಾಯ್ತಿದ್ರು ಫ್ಯಾಮಿಲಿನ ನೋಡಬೇಕು ಅಂತ ಅಂದ್ಬಿಟ್ಟು. ಕಳೆದ ವಾರ ಬರ್ತಾರೆ ಅಂತ ಅಂದ್ಕೊಂಡ್ರು, ಬರಲಿಲ್ಲ. ಈ ವಾರ ನಿನ್ನೆ ಸ್ಟಾರ್ಟ್ ಆಗಿತ್ತು, ನಿನ್ನೆನ ಕಳಿಸ್ಲಿಲ್ವಲ್ಲ, ಅದಕ್ಕೆ ಈ ವೀಕು ಕೂಡ ಫ್ಯಾಮಿಲಿ ರೌಂಡ್ ಇಲ್ವಾ ಅಂತ ಎಲ್ಲರೂ ಸಖತ್ ಬೇಜಾರು ಮಾಡ್ಕೊಂಡಿದ್ರು. ಇಲ್ಲಿ ರಾಶಿಕ್ ಅವರು ಕೂಡ ಕ್ಯಾಮ್ರಾ ಹತ್ರ ಹೇಳ್ತಿದ್ರು ಫ್ಯಾಮಿಲಿನ ನೋಡಬೇಕು ಅಂತ ಅನಿಸ್ತಿದೆ ಅಂತ ಅಂದ್ಬಿಟ್ಟು. ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊತಿದೀವಿ, ತುಂಬ ದಿವಸ ಆಯ್ತಲ್ವಾ ಅಂತ ಅಂದ್ಬಿಟ್ಟು. ಈಗ ಒಬ್ಬೊಬ್ಬರೇ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ, ಒಂದೊಂದು ಫ್ಯಾಮಿಲಿನೇ. ಈಗ ಅಂದರೆ 2 ಫ್ಯಾಮಿಲಿ ಟೋಟಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೋಮೋದಲ್ಲೂ ಕೂಡ ಇದು ಗೊತ್ತಾಗಿದೆ ನೋಡಿ. ಫಸ್ಟ್ ಅವ್ರ ಎಂಟ್ರಿನೇ ಹೇಗಿದೆ ಅಂತ ಅಂದ್ಬಿಟ್ಟು, ರಾಶಿಕ್ ಅವ್ರ ತಮ್ಮ ಓಡ್ ಬರ್ತಾರೆ. ಯಾಕಂತಂದ್ರೆ ಹೆಲ್ಮೆಟ್ ಹಾಕಿದ್ರೆ ಗೊತ್ತಾಗಲ್ವಲ್ಲ ಯಾರು ಅಂತ ಅಂದ್ಬಿಟ್ಟು, ಯಾರಪ್ಪ ಅಂತ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ಕೂಡ ಸಖತ್ ಎಂಟ್ರಿ, ಅಂದ್ರೆ ಗಾಬರಿ ಆಗುತ್ತೆ ಮನೆಯವ್ರಿಗೆ, ಯಾರು ಏನಕ್ಕೆ ಬಂದ್ರು ಅಂತ ಅಂದ್ಬಿಟ್ಟು. ಆದ್ರೆ ಗೆಸ್ ಮಾಡಿದ್ರು ಕೆಲವೊಬ್ರು ಸ್ಪರ್ಧಿಗಳು. ಅದಕ್ಕೆ ಇಲ್ಲಿ ಹೆಲ್ಮೆಟ್ ತೆಗಿರಿ, ಯಾರ್ದೋ ಫ್ಯಾಮಿಲಿ ಬಂದಿರಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ರಾಶಿಕ್ ಅವ್ರ ತಮ್ಮ ಬಂದಿರ್ತಾರೆ. ಅದಕ್ಕೆ ಬಿಗ್ ಬಾಸ್ ಹೇಳ್ತಾರೆ, ದೊಡ್ಡ ಮನೆಯಲ್ಲಿ ಇರೋರ್ಗಾಗಿ ಬಂದ್ರು ಮನೆ ಮಂದಿ ಅಂತ ಅಂದ್ಬಿಟ್ಟು. ಹೌದು, ತುಂಬಾ ದಿವಸ ಆಗಿದೆ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರು. ಈಗ ಬಿಗ್ ಬಾಸ್ ಮನೆಗೆ ರಾಶಿಕ್ ಅವ್ರ ತಮ್ಮ ಅಮ್ಮ ಇಬ್ರು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ರಾಶಿಕ್ ಅವರು ಸಿಕ್ಕಾಪಟ್ಟೆಯಲ್ಲಿ ಎಮೋಷನ್ ಆಗಿದೆ. ಯಾಕಂದ್ರೆ ತುಂಬಾ ದಿವಸ ಆದ್ಮೇಲೆ ನೋಡಿದಾಗ ಸಖತ್ ಫೀಲ್ ಆಗೇ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಕೆಲಸ ನೀವು ನೋಡುವುದು, ಅಬ್ಸರ್ವ್ ಮಾಡುವುದು ಮನೇಲಿ ನಾವೇ ಇಲ್ಲಿ ಮಾಡ್ಕೊಂತಾರಲ್ಲ, ಎಲ್ಲಾ ಕೆಲಸಕ್ಕೂ ಕೂಡ ಅಮ್ಮಂದ್ರು ಕೈ ಜೋಡಿಸ್ತಾರೆ. ನಮ್ದೇನೇ ಕೆಲಸ ಇದ್ರು ಕೂಡ ಮಕ್ಕಳದು ಅವರೇ ಮಾಡ್ತಾ ಇರ್ತಾರೆ. ಬಟ್ ಬಿಗ್ ಬಾಸ್ ಮನೇಲಿ ಅವರೇ ಮಾಡ್ಕೋಬೇಕಾದ್ರೆ ರಾಶಿಕ್ ಅವ್ರು ಎಷ್ಟೊತ್ತು ಹೇಳಿದ್ದಾರೆ, ನಾನು ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದ್ರೆ ಮನೆಯಲ್ಲಿ ಅಮ್ಮಂದ್ರು ಆ ಥರ ಬೆಳೆಸ್ಬಿಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸದ್ಯ ಅವ್ರನ್ನ ನೋಡಿದ ತಕ್ಷಣ ರಾಶಿಕ್ ಅವ್ರು ಕೂಡ ಸಖತ್ ಹತ್ತಿದ್ದಾರೆ. ಬಂದ ತಕ್ಷಣ ಹಗ್ ಮಾಡಿಬಿಟ್ಟು ಇಲ್ಲಿ ಖುಷಿಯಾಗಿ ಮಾತಾಡ್ಕೊಂಡು ನಿಂತಿದ್ರು ನೋಡಿ. ಇಲ್ಲಿ ಸ್ಪಂದನ ಅವರು, ಕಾವ್ಯ ಅವರು ಮತ್ತೆ ರಾಶಿಕ್ ಅವರು, ಅವ್ರ ತಮ್ಮನೂ ಕೂಡ ಅಲ್ಲೇ ಗಾರ್ಡನ್ ಏರಿಯಾದಲ್ಲಿ ನಿಂತ್ಕೊಂಡಿದ್ರು. ಈ ಕಡೆ ಹುಡುಗರು, ಆ ಸೈಡ್ ಹುಡುಗಿರು ನಿಂತಾಗ ಇಲ್ಲಿ ಗಿಲ್ಲಿಯವರು ಕೇಳ್ತಾರೆ, ಕ್ವಶನ್ ಕೂಡ ಕೇಳ್ತಾರೆ. ಇವ್ರ 5 ಜನ ಹುಡುಗರನ್ನ ಬಿಟ್ಬಿಟ್ಟು ನಿಮಗೆ ಇಷ್ಟ ಆಗಿರೋರು ಯಾರು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅದಕ್ಕೆ ನೋಡಿ ಅವ್ರ ಅಮ್ಮನೂ ಕೂಡ ಕರೆಕ್ಟಾಗಿ ಹೇಳ್ತಾರೆ. ಯಾಕಂದ್ರೆ ಒಳಗಡೆ ಬಂದಾಗ ಒಂದು ಏನೇ ಕಿತ್ತಾಟ ಇರ್ಬೋದು, ಬೇಜಾರಿರ್ಬೋದು, ಹೊರಗಡೆ ಏನು ವಿಚಾರ ಇದ್ರೂ ಕೂಡ ಅದನ್ನ ಒಳಗಡೆ ಇಲ್ಲಿ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರನೇ ರಾಶಿಕ್ ಅವ್ರ ತಾಯಿ ಕೂಡ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ರು. ಎಲ್ಲಾ ಫ್ಯಾಮಿಲಿನೂ ಕೇಳಿದ್ರು ಕೂಡ ಎಲ್ರಿಗೂ ಅದೇ ಇವ್ರು ಬೇಜಾರು ಮಾಡಿದ್ದಾರೆ, ಅವ್ರು ಬೇಜಾರು ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲ್ಲ. ಖಂಡಿತವಾಗ್ಲೂ ಯಾರು ಹೇಳಕ್ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ಕೇಳಿದ್ರು ಯಾವ ಹುಡುಗ ಇಷ್ಟ ಅಂತ ಅಂದ್ಬಿಟ್ಟು, ನೋಡೋಣ ಅವ್ರು ಯಾವ ಹುಡುಗ ಇಷ್ಟ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಈ ತರ ಕ್ವಶನ್ಸ್ಗಳು ಇಲ್ಲಿ ಕೇಳಿದ್ದಾರೆ. ಮತ್ತೆ ಯಾರು ಬೇಜಾರು ಮಾಡಿರೋದು ಅಂತ ಕೇಳಿದಾಗ ಅಂದ್ರೆ ಗಿಲ್ಲಿಯವ್ರಿಗೆ ಗೊತ್ತಲ್ವಾ, ಜಾಸ್ತಿ ರಾಶಿಕ್ ಅವ್ರಿಗೂ ಮತ್ತೆ ಇಲ್ಲಿ ಗಿಲ್ಲಿಯವ್ರಿಗೂ ಆಗಲ್ಲ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಅವ್ರ ಹೆಸರು ಹೇಳ್ಬೋದೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು ನೋಡಿ. ರಾಶಿಕ್ ಅವ್ರ ಹತ್ರ ಎಷ್ಟೊಂದು ಜಗಳ ಆಡಿದ್ದಾರೆ, ಕಿತ್ತಾಟ ಆಡಿದ್ದಾರೆ, ಅರ್ಚಾಟ ಆಡಿದ್ದಾರೆ ಮನೇಲಿ. ಬಿಗ್ ಬಾಸ್ ಮೇಲೆ ಎಷ್ಟೊಂದು ಜಗಳಗಳಾಗಿದೆ, ಎಷ್ಟೊಂದು. ಆದ್ರೂ ಕೂಡ ರಾಶಿಕ್ ಅವರು ಗಿಲ್ಲಿಯವ್ರ ಹತ್ರ ಮಾತಾಡ್ಸಲ್ಲ. ಈಗ ರಾಶಿಕ್ ಅವ್ರ ತಾಯಿ ಬಂದಿದ ತಕ್ಷಣ ಗಿಲ್ಲಿಯವ್ರ ಕ್ವಶನ್ ನ ಕೇಳಿದ್ರು. ಇನ್ನು ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ, ಕಾವ್ಯ ಅವ್ರ ಫ್ಯಾಮಿಲಿ ಯಾವಾಗ ಬರುತ್ತೆ ಮತ್ತೆ ಗಿಲ್ಲಿಯವ್ರ ಫ್ಯಾಮಿಲಿ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡೋಣ, ಗಿಲ್ಲಿಯವರು ಇಲ್ಲಿ ರಾಶಿಕ್ ಅವ್ರ ಅಮ್ಮ ಬಂದ್ರೆ ಇಷ್ಟೊಂದು ಮಾತಾಡಿಸ್ತಿದ್ದಾರೆ. ಇನ್ ಕಾವ್ಯ ಅವ್ರ ತಾಯಿ ಏನಾದ್ರು ಎಂಟ್ರಿ ಕೊಟ್ರೆ ಯಾವ ರೀತಿ ಮಾತಾಡಿಸ್ತಾರೆ ಅಂತ ನೋಡ್ಬೇಕಿದೆ. ಅದೇ ಏನೆಲ್ಲ ಕ್ವಶನ್ ಕೇಳಬಹುದು, ಅವ್ರು ಇಲ್ಲಿ ಏನೆಲ್ಲ ಉತ್ತರ ಕೊಡಬಹುದು ಅಂತ ಅಂದ್ಬಿಟ್ಟು ಕಾದ್ಬಿಟ್ಟು ನೋಡೋಣ. ನೆಕ್ಸ್ಟ್ ಇಲ್ಲಿ ಸೂರಜ್ ಅವ್ರ ತಾಯಿ ಬಂದಿದ್ದಾರೆ ಮನೆ ಒಳಗಡೆ ನೋಡಿ. ಸೂರಜ್, ಹಾಯ್ ಬೋಜು, ನೀನಿಲ್ದೆ ಅಡಿಗೆ ಮಾಡೋಕ್ಕೂ ಮನ್ಸು ಬರ್ತಾ ಇಲ್ಲ, ನನಗೋಸ್ಕರ ನೀನು ಇವಾಗ ಏನಾದರೂ ಅಡಿಗೆ ಮಾಡಿ ಕಳಿಸ್ಕೊಡು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಯಾಕಂದ್ರೆ ಅಷ್ಟು ಬಾಂಡಿಂಗ್ ಚೆನ್ನಾಗಿ ಇದ್ದೇ ಇರುತ್ತೆ. ಹೌದು, ಅವ್ರು ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಟೈಮ್ ಸಿಕ್ಕಾಗಲಿ ಬಂದಾಗಲಿ ರಜಕ್ಕೆ ಮಾತಾಡಿಸ್ತಾ ಇರ್ತಾರೆ. ಇವಾಗ ನೋಡಿ, ಅವರು ಇಲ್ಲದೆ, ಸೂರಜ್ ಅವ್ರು ಇಲ್ಲದೆ ಅಡುಗೆ ಮಾಡೋಕ್ಕೂ ಕೂಡ ಅವ್ರಿಗೂ ಮನಸ್ಸು ಬರ್ತಲ್ಲ ಅಂತೆ. ಯಾಕಂದ್ರೆ ಮನೇಲಿ ಇದ್ದಾಗ ಯಾವಾಗಲೂ ಕೂಡ ಮಾತಾಡ್ತಾ ಇರ್ತಾರೆ, ಬೆರೀತಾ ಇರ್ತಾರೆ. ಅಂದ್ರೆ ಮನೇಲಿ ಇರೋ ಟೈಮಲ್ಲಿ, ಕೆಲ್ಸಕ್ಕೆ ಹೋದಾಗ ಹೌದು ಕೆಲಸ ಮಾಡಲೇಬೇಕಾಗುತ್ತೆ, ಬಟ್ ಈ ಥರ ಟೈಮಲ್ಲಿ ನೋಡ್ತಾ ಇರ್ತೀವಿ, ಮಾತಾಡೋಕ್ಕಾಗಲ್ಲ ಅಂತಂದಾಗ ಎಷ್ಟೊಂದು ಬೇಜಾರಾಗುತ್ತಲ್ವ. ಯಾಕಂದ್ರೆ ಲೈವಲ್ಲಿ ಇರ್ಬೋದು, ಟಿವಿ ನೋಡ್ತಾ ಇರ್ಬೇಕಾದ್ರೆ ಅನ್ನಿಸ್ತಾ ಇರುತ್ತೆ, ಓ ನನ್ನ ಮಗ ಇದ್ದಿದ್ರೆ ಹಾಗೆ ಮಾಡ್ಕೊಡ್ತಿದ್ದ, ಹೀಗೆ ಮಾಡ್ಕೊಡ್ತಿದ್ದ ಅಂತ ಅಂದ್ಬಿಟ್ಟು. ಇಲ್ಲಿ ಸೂರಜ್ ಅವ್ರ ತಾಯಿ ಕೂಡ ತುಂಬಾನೇ ಎಮೋಷನ್ ಆಗಿದ್ದಾರೆ. ಆಲ್ಮೋಸ್ಟ್ ಯಾರ್ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಯಾರ್ಯಾರ ಫ್ಯಾಮಿಲಿನ ಒಟ್ಟಿಗೆ ಕಳಿಸ್ತಾರೆ ಅಂತ ಬಿಟ್ಟು ಸೂರಜ್ ಅವ್ರದ್ದು ಮತ್ತೆ ಇಲ್ಲಿ ರಾಶಿಕ್ ಅವ್ರದ್ದು ನಾನು ಕೂಡ ಗೆಸ್ ಅಂತ ಹೇಳಿದ್ದೆ. ಅದೇ ರೀತಿ ಗೆಸ್ಸಿನ ಪ್ರಕಾರನೇ ಸೂರಜ್ ಅವ್ರ ತಾಯಿ ಮತ್ತಿಲ್ಲಿ ರಾಶಿಕ್ ಅವ್ರ ತಾಯಿ ತಮ್ಮ ಇಬ್ರು ಕೂಡ ಎಂಟ್ರಿ ಆಗಿದ್ದಾರೆ. ಇನ್ನು ಯಾರ್ಯಾರ ಫ್ಯಾಮಿಲಿ ಎಂಟ್ರಿ ಕೊಡಬಹುದು ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವೀಕ್ಷಕರೇ, ಸದ್ಯ ಈಗ ಸೂರಜ್ ಅವ್ರ ಫ್ಯಾಮಿಲಿ, ರಾಶಿಕ್ ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನೆಲ್ಲ ಮಾತಾಡ್ತಾರೆ ಅಂತ ಕಾದ್ಬಿಟ್ಟು ನೋಡೋಣ. ನೆಕ್ಸ್ಟ್ ಇವಾಗ ಯಾರ್ಯಾರ ಫ್ಯಾಮಿಲಿ ಎಂಟ್ರಿ ಕೊಡ್ಬೋದು ಅಂದ್ರೆ, ಎಕ್ಸಾಂಪಲ್ ರಘು ಅವ್ರದ್ದು ಮತ್ತೆ ಅಶ್ವಿನಿ ಅವ್ರ ಫ್ಯಾಮಿಲಿ ಒಟ್ಟಿಗೆ ಬರ್ತಾರಾ, ಇಲ್ಲ ಅಂತಂದ್ರೆ ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿಯವ್ರ ಫ್ಯಾಮಿಲಿನ ಒಟ್ಟಿಗೆ ಕರೆಸ್ತಾರ, ಕಾದು ನೋಡ್ಬೇಕಿದೆ. ಯಾರ್ಯಾರ ಫ್ಯಾಮಿಲಿ ಒಟ್ಟಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ಪಂದನ ಅವ್ರು ಇದ್ದಾರೆ, ಮತ್ತೆ ಧನುಷ್ ಅವ್ರು ಇದ್ದಾರೆ. ಒಟ್ಟೊಟ್ಟಿಗೆ ಯಾವ್ಯಾವ ಫ್ಯಾಮಿಲಿ ಒಳಗಡೆ ಎಂಟ್ರಿ ಕೊಡಬಹುದು ಅಂತ ಅಂದ್ಬಿಟ್ಟು ನಿಮಗನ್ಸುತ್ತೆ? ಯಾರ ಫ್ಯಾಮಿಲಿನ ನೋಡೋಕ್ಕೆ ಅಥವಾ ಯಾರ್ಯಾರ ಫ್ಯಾಮಿಲಿನ ಒಟ್ಟಿಗೆ ನೋಡೋಕ್ಕೆ ನೀವು ತುಂಬಾನೇ ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.